ಉನ್ನತೋನ್ನತನು ಸರ್ವಶಕ್ತನು ಪರಾಕ್ರಮಶಾಲಿಯಾಗಿರುವಂತ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವರ ಮನೆಗೆ ನಮ್ಮ ರಕ್ಷಕ ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುವಂತಾಗಿದೆ. ಕರ್ತನು ಆಶೀರ್ವಾದದಲ್ಲಿ ಈ ದಿನದ ಪಾರಾಯಣಕ್ಕಾಗಿ ನಾವು ಆರಿಸಿಕೊಂಡಾಗ ಧರ್ಮೋಪದೇಶ ಕಾಂಡ 6ನೇ 20ರಿಂದ 25 ವಚನಗಳ ತನಕ, ಧರ್ಮೋಪದೇಶ ಕಾಂಡ 6ನೇ 20ರಿಂದ 25 ವಚನಗಳ ತನಕ. ಇನ್ನು ಮುಂದೆ ನಿಮ್ಮ ಮಕ್ಕಳು ಈ ಆಜ್ಞಾವಿಧಿ ನಿರ್ಣಯಗಳನ್ನು ನಮ್ಮ ದೇವರಾದ ಯೆಹೋವನು ಯಾಕೆ ನೇಮಿಸಿದನು ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ಐಗುಪ್ತ ದೇಶದಲ್ಲಿ ಫರೋಹನಿಗೆ ದಾಸರಾಗಿದ್ದಾಗ ಯೆಹೋವನು ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಆತನು ಐಗುಪ್ತರನ್ನು, ಫರೋಹನನ್ನು, ಅವನ ಮನೆಯವರನ್ನು ಬಾಧಕವಾದ ದೊಡ್ಡ ಮಹತ್ಕಾರ್ಯಗಳಿಂದಲೂ ಉತ್ಪಾತಗಳಿಂದಲೂ ನಮ್ಮ ಕಣ್ಣೆದುರಿನಲ್ಲಿ ಶಿಕ್ಷಿಸಿ ತಾನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಐಗುಪ್ತ ದೇಶಗಳಿಂದ ಬರಮಾಡಿದನು. ಈ ಕಾರಣದಲ್ಲಿ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಎಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿರಬೇಕು. ನಮ್ಮ ದೇವರಾದ ಯೆಹೋವನು ನಿರೂಪಿಸಿದ ಈ ಧರ್ಮೋಪದೇಶವನ್ನೆಲ್ಲ ನಾವು ಅನುಸರಿಸಿದರೆ ಆತನ ದೃಷ್ಟಿಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುವುದಾಗಿ ನೀವು ಉತ್ತರ ಕೊಡಬೇಕು. ದೇವರ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಕರ್ತನೆ, ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇನೆ. ಒಡೆಯ, ನೀನು ನೀತಿವಂತನು, ಪ್ರೀತಿ ಸ್ವರೂಪಿ, ಆತ್ಮ ಸ್ವರೂಪಿ, ಅದ್ಭುತ ಸ್ವರೂಪಿ ನೀನು ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಹುಡುಕುವಾಗ ನೀನು ನಮಗೆ ಸಿಕ್ಕುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಾಗಿ ಸ್ತೋತ್ರ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲ ರಾಜ, ನಿನಗೆ ಸ್ತೋತ್ರ. ಕರ್ತನೆ, ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು, ಸಭಿಕರನ್ನು ಆಶೀರ್ವಸು. ಕರ್ತನೆ, ಸರ್ವಶಕ್ತನಾದ ದೇವ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ನಿನಗೆ ಸ್ತೋತ್ರ. ಕರ್ತನೆ, ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ ಶಡಾಯ್ ದೇವರೇ, ನಿನಗೆ ಸ್ತೋತ್ರ. ಸ್ತೋತ್ರ ಗುರು, ನಿನಗೆ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನೆಯ ಈ ಸಭೆಯ ಆದಿಯು ಅಂತ್ಯವೂ ನೀನಾಗಿದ್ದುಕೊಂಡು ನಡೆಸಪ್ಪ. ಸರ್ವಶಕ್ತನಾದ ದೇವರೇ, ಯಾರು
ನಿನ್ನ ವಾಕ್ಯವನ್ನು ಸಾರುತ್ತಾರ, ಅವರನ್ನು ಅಭಿಷೇಕಿಸು. ಅವರ ಬಾಯಿಂದ ಬರುವ ಮಾತುಗಳಾಗಿರದೆ ನಿನ್ನ ಬಾಯಿಂದ ಬರುವ ಮಾತುಗಳಾಗಿರದೆ ಕೇಳುವ ನಾವೆಲ್ಲರೂ ಕರ್ತನೆ ನಿನ್ನ ವಾಕ್ಯದಂತೆ ನಡೆಯುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಪ್ಪ. ಸರ್ವೇಶ್ವರನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನಗೆ ಸ್ತೋತ್ರಪ್ಪ. ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನೇ ಒಡೆಯ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿನ್ನೊಬ್ಬನಿಗೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರೊಂದು ವಿಶೇಷ ಗೀತೆಯನ್ನ ನಮಗೋಸ್ಕರ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ದೂರ ದೂರ ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ದೂರ 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 ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ದೂರ ಬಾನಂಚಿ ನಿನ್ನ ಜಾರುವೆ, ಅಲ್ಲಿ ನಿನ್ನ ಮಹಿಮೆಯನ್ನು ಕಾಣುವೆ. ಬಾನಂಚಿ ನಿನ್ನ ಜಾರುವೆ, ಅಲ್ಲಿ ನಿನ್ನ ಮಹಿಮೆಯನ್ನು ಕಾಣುವೆ. ದೂತರನ್ನು ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ. ದೂತರನ್ನು ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ. ದೂರ 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 ಅಂಬರದಾದಿಯಲ್ಲಿ ಹಾಡುವೆ, ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ. ಅಂಬರದಾದಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ. ನಿನ್ ಕೀರ್ತಿಯಲ್ಲೆಲ್ಲೂ ಸಾರುವೆನು ನಾ, ಹೃದಯದ ಬಳಿಗಿಟ್ಟು ಪೂಜಿಪೆನು ನಾ. ನಿನ್ ಕೀರ್ತಿಯಲ್ಲೆಲ್ಲೂ ಸಾರುವೆನು ನಾ, ಹೃದಯದ ಬಳಿಗಿಟ್ಟು ಪೂಜಿಪೆನು ನಾ. ದೂರ ದೂರ ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ದೂರ 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 ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು. ಥ್ಯಾಂಕ್ ಯು. ಉತ್ತಮವಾದ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ. ಈ ಸಮಯದಲ್ಲಿ ಈ ದಿನ ನಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಹಿರಿಯರಾದಂತ ನಿಕ್ಷನ್ ಸಾರ್ ಅವರು ಇದ್ದಾರೆ. ಅವರು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ ಇವಾಗ ಪೂನಾದಲ್ಲಿ ಅದು ಶಾಲೆಯನ್ನ ನೋಡ್ಕೊಳ್ಳುವಂತರಾಗಿದ್ದಾರೆ. ದೇವರು ಅವರನ್ನ ಅತ್ಯಧಿಕವಾಗಿ ಆತನ ಸೇವೆಯಲ್ಲಿ ಉಪಯೋಗಿಸುತ್ತಾ ಕಾರ್ಯ ಸಾಧಿಸುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಅವರನ್ನ ದೈವ ವಾಕ್ಯಕ್ಕಾಗಿ ಆಮಂತ್ರಿಸಿಕೊಳ್ಳೋಣ. ದೇವರು ಈ ಹೊತ್ತು ಅವರೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಿರಿಯರಾದಂತ ನಿಕ್ಷನ್ ಸಾರ್ ಅವರಿಗೆ ಈ ಸಮಯವನ್ನ ನಾನು ಕೊಡುವಂತನಾಗಿದ್ದೇನೆ. Good morning, everyone. Good morning, sir. Okay, I'm so thankful to God for giving this privilege that I can share whatever knowledge God has given me.
I want to thank Pastor Raju also for allowing me his platform to share God's word. I want to thank each of you that you are willing to come from all your other works to come and participate and to be in God's presence. Pastor, you'll translate for me, or all know English? Let me translate. Okay. Okay. Yeah. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಅವಕಾಶವನ್ನ ಕೊಟ್ಟದಕ್ಕಾಗಿ ತಾವೆಲ್ಲರೂ ತಮ್ಮ ಕೆಲಸ ಕಾರ್ಯಗಳ ಹೊರತಾಗಿ ದೇವರ ಸೇವೆಯಲ್ಲಿ ಸಮಯವನ್ನ ಮಾಡಿಕೊಂಡು ಈ ಕೂಟದಲ್ಲಿ ಭಾಗವಹಿಸೋದಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. This morning, I've chosen Psalms chapter 32, verse 8. ಈ Please ಬೆಳಗ್ಗೆ go to Psalm. ಕೀರ್ತನೆಗಾರನು ಬರೆದಂತ ಕೀರ್ತನೆ 32ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನ ತಿರುಗಿಸೋಣ. ಕೀರ್ತನೆಗಾರನು ಬರೆದಂತ ಕೀರ್ತನೆ 32ನೇ ಅಧ್ಯಾಯ. From first. No, Pastor, verse 8. Chapter 32, verse 8. Verse 8. 8ನೇ ವಚನಕ್ಕೆ ನಾವು ನೋಡೋಣ. ಕೀರ್ತನೆಗಾರನು ಬರೆದಂತ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. Okay. God has made a promise that he will instruct us and teach us in the way we should go. ದೇವರು ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ಉಪದೇಶಿಸಿ ಕಲಿಸುತ್ತಾನೆಂಬುದಾಗಿ ಹೇಳುವಂತವನಾಗಿದ್ದಾನೆ. The question is, what is the instruction God is giving? ಪ್ರಶ್ನೆ, ದೇವರು ಯಾವ ಉಪದೇಶವನ್ನ ನಮಗೆ ನೀಡುತ್ತಾನೆಂಬುದು. The whole Bible is God's instruction. ಇಡೀ ಸಂಪೂರ್ಣವಾದ ಸತ್ಯವೇದವು ದೇವರ ಸಲಹೆಗಳಾಗಿವೆ. And the whole Bible is God's teaching. ಸತ್ಯವೇದವು ಸಂಪೂರ್ಣವಾಗಿ ದೇವರ ಉಪದೇಶವಾಗಿದೆ. But we have to go more specific. ಅದನ್ನು ನಾವು ಪ್ರಾಮುಖ್ಯವಾದಂತ ಅಂಶಗಳಿಗಾಗಿ ಹೋಗಬೇಕು. Sometimes we lose focus. ಅನೇಕ ಸಾರಿ ನಮ್ಮ ದೃಷ್ಟಿಯನ್ನ ನಾವು ಕಳ್ಕೊಂಡ್ಬಿಡ್ತೇವೆ. Because of that, we don't get the very thing God wants to give us. ಕೆಲವು ಸಾರಿ ನಮ್ಗೆ ದೇವರು ಅತ್ಯವಶ್ಯಕವಾಗಿ ಕೊಡಬೇಕಾದ ವಿಷಯಗಳ ಬಗ್ಗೆ ನಾವು ಕಾಳಜಿ ಉಳ್ಳವರಾಗಿರೋದಿಲ್ಲ. Okay. The whole Bible is a book for our education. ಇಡೀ ಸತ್ಯವೇದವು ನಮಗೆ ಶಿಕ್ಷಣ ಹೊಂದುವುದಕ್ಕಾಗಿ ಕೊಡಲ್ಪಟ್ಟಿದೆ. Okay. I just want to say a prayer, and before I begin, so let's all bow our heads. I'll just pray. Dear Heavenly Father, it's a privilege to bow before you. Lord, you are the great master teacher. We are, Lord, thy humble students. This morning, we want to come to the school of Jesus. And Lord, we want you to bless your word and teach your word. And Lord, we want your word to richly abide in us. Lord, please give us bread that is convenient for our soul. Lord, bless thy word and prosper it. And Lord, please help us to know you better. And Lord, please help us that we may, Lord, reflect your glory. In Jesus' name we pray. Amen. Okay. Sometimes I read Spirit of Prophecy books, and sometimes I write down in my note, but I forget to write from which book I read. ಅನೇಕ ಸಾರಿ ಅವರು ಸ್ಪಿರಿಟ್ ಆಫ್ ಪ್ರಾಫೆಸಿ ಪುಸ್ತಕವನ್ನು ಓದುವಾಗ ಯಾವ ಪುಸ್ತಕದಿಂದ ಅವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಬರೆಯೋದನ್ನ ಮರ್ತು ಬಿಡ್ತಾರೆ. So I'm sorry, I don't know, but I can find out and give you maybe tomorrow. But Sister Ellen White writes, I think it is from Christ Object Lessons mostly. She writes, Jesus dealt
Jesus dealt, means whatever topic he was talking, he had goals. And the goal was, he always dealt in that which is essential to. ಕ್ರಿಸ್ತನು ಯಾವುದೇ ವಿಷಯವನ್ನ ಪ್ರಸ್ತಾಪ ಮಾಡುವಾಗ ಅದು ನಮ್ಮ ಜೀವಿತಕ್ಕೆ ಅತಿ ಪ್ರಾಮುಖ್ಯವಾದ ಸಂಗತಿಯನ್ನಾಗಿ ಆತನು ನಮಗೆ ಉಪದೇಶ ಮಾಡುವಂತವರಾಗಿದ್ದಾರೆ. Okay, what is necessary, that only he dealt with. ನಮಗೆ ಅತ್ಯವಶ್ಯಕವಾದದ್ದನ್ನ ಆತನು ಹೇಳುವಂತವನಾಗಿದ್ದಾನೆ. What is necessary for our life? ನಮ್ಮ ಅವಶ್ಯಕವಾದದ್ದು ನಮ್ಮ ಜೀವಿತಕ್ಕೆ ಯಾವುದು? Okay, when Adam and Eve sinned, we know the biggest problem mankind has is character became corrupted. ಆದಾಮನು ಪಾಪ ಮಾಡಿದಾಗ ದೊಡ್ಡ ಪಾಪ ಯಾವುದೆಂದು ಹೇಳುವಾಗ ಗುಣಾತಿಶಯಗಳನ್ನ ಕಳ್ಕೊಳ್ತಕ್ಕಂಥದ್ದು. So the most essential thing is development of character. ಬಹಳ ಪ್ರಾಮುಖ್ಯವಾದಂತ ಸಂಗತಿ ನಿಮ್ಮದಾಗಿ ಹೇಳುವಾಗ ನಮ್ಮ ಗುಣಾತಿಶಯಗಳನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು. The second one is God wants to enlarge our capacity to know him. ಎರಡನೇದಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನ ದೇವರು ಹೆಚ್ಚಾಗಿ ನಮಗೆ ದಯಪಾಲಿಸುವಂತನಾಗಿದ್ದಾನೆ. Because man had capacity to know God, but sin diverted him, and now we have more knowledge of sin than knowledge of God. ದೇವರು ಆತನನ್ನ ಅರಿಯುವಂತ ಜ್ಞಾನದ ಬಗ್ಗೆ ನಮ್ಮ ನಡೆಸುವಾಗ ಪಾಪವು ನಮ್ಮನ್ನ ಹಿಂದಗಡೆ ತಿರುಗಿಸಿ ಪಾಪದ ಬಗ್ಗೆ ಹೆಚ್ಚು ಗಮನ ಹರಿಸುವುದರಿಂದ ನಾವು ಪಾಪದ ಬಗ್ಗೆ ಹೆಚ್ಚಾದ ಜ್ಞಾನವನ್ನ ಸಂಪಾದಿಸಿಕೊಂಡಿದ್ದೇವೆ. So Jesus wants to enlarge our capacity to know God. That is second point. ಎರಡನೇ ಸಂಗತಿ ನಾವು ನೋಡುವಾಗ ಕ್ರಿಸ್ತನು ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವಂತ ಶಕ್ತಿಯನ್ನ ನಮಗೆ ಒದಗಿಸಿಕೊಡುವಂತನಾಗಿದ್ದಾನೆ. The third problem when sin took place was man's efficiency to do good decreased. So Jesus wants to increase man's capacity to do good. ಮೂರನೇದಾಗಿ ನಾವು ನೋಡುವಾಗ ಪಾಪದ ನಿಮಿತ್ತ ಒಳ್ಳೆಯದನ್ನ ಮಾಡುವಂತ ಶಕ್ತಿಯನ್ನ ಮನುಷ್ಯನು ಕಳೆದುಕೊಂಡಿದ್ದರಿಂದ ಯೇಸು ಕ್ರಿಸ್ತನು ನಮ್ಮನ್ನ ಒಳ್ಳೆಯದನ್ನ ಮಾಡುವಂತ ಹೆಚ್ಚಿನ ಶಕ್ತಿಯನ್ನ ಕೊಡಲು ನಡೆಸುವಂತವನಾಗಿದ್ದಾನೆ. So these three things we have to keep in mind when we read Bible. ಸತ್ಯವೇದವನ್ನು ಓದುವಾಗ ಈ ಮೂರು ವಿಷಯಗಳನ್ನ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಬೇಕು. God, these are very much necessary for us. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬಹಳ ಅತ್ಯವಶ್ಯಕವಾದವುಗಳು. What are the three things I said? ಮೂರು ವಿಷಯಗಳು ಯಾವ್ಯಾವ ಎಂದರೆ, development of character first, ನಮ್ಮ ಗುಣಾತಿಶಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, to enlarge capacity to know God, number 2, ದೇವರನ್ನ ಅರಿಯುವಂತ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು, and third one is increase our efficiency to know God. ಮೂರನೇದಾಗಿ ದೇವರನ್ನ ಅರಿಯಲು ಬೇಕಾದಂತ ಶಕ್ತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು. We'll look at this in a parable that Jesus taught. ದೇವರು ಹೇಳಿದಂತ ಈ ಸಂಗತಿಯನ್ನ ಈ ಸಾಮ್ಯದಲ್ಲಿ ನಾವು ನೋಡೋಣ. Okay, Mark chapter 12. ಮಾರ್ಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯದಲ್ಲಿ verse 41 onwards. Verse 41 to 44. ನಾವು ಓದಿಕೊಳ್ಳೋಣ. 12ನೇ ಅಧ್ಯಾಯ ಮಾರ್ಕನು ಬರೆದಂತ ಸುವಾರ್ತೆ 12ನೇ Pastor, ಅಧ್ಯಾಯ. you read in Kannada, Pastor. Yes. 41ನೇ ವಚನದಿಂದ ನಾವು ನೋಡ್ಕೊಳ್ಳೋಣ. ಮಾರ್ಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದರು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ ಒಂದು ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಏಕೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಹಾಕಿದರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. Okay. Now this parable is about giving. ಈ ಒಂದು ಸಾಮ್ಯವು ಕೊಡುವುದರ ಬಗ್ಗೆ ತಿಳಿಸುವಂತದ್ದಾಗಿದೆ.
Oh, I said parable. This is actually an event that is happening right in front of Jesus. ಕ್ರಿಸ್ತನ ಎದುರುಗಡೆ ನಡೆದಂತ ಒಂದು ನೈಜ ಘಟನೆಯು ಇದಾಗಿದೆ. Okay. So we see Jesus was observing with the disciples many rich people coming and giving. ಯೇಸು ಕ್ರಿಸ್ತನು ಅಲ್ಲಿ ಕೂತುಕೊಂಡು ಅನೇಕ ಶ್ರೀಮಂತರು ಬಂದು ದೇವರಿಗೆ ಕಾಣಿಕೆ ಹಾಕುವುದನ್ನ ನೋಡುತ್ತಿದ್ದನು. Now, disciples were looking at the amount of money given. ಶಿಷ್ಯರು ಹಾಕುವಂತ ಹಣವನ್ನ ಗಮನಿಸುತ್ತಿದ್ದರು. But Jesus was looking at the heart. ಆದ್ರೆ ಯೇಸು ಕ್ರಿಸ್ತನು ಹೃದಯದ ಬಗ್ಗೆ ಗಮನವಿಟ್ಟಿದ್ದನು. He was looking at the character. ಅಲ್ಲಿ ಗುಣವನ್ನ ಆತನು ನೋಡುವಂತವನಾಗಿದ್ದನು. He saw the lady's generosity. ಆ ಸ್ತ್ರೀಯ ಉದಾರವಿಕೆಯನ್ನ ಕ್ರಿಸ್ತನು ನೋಡಿದನು. He saw her love for God. ಆಕೆಯಲ್ಲಿದ್ದಂತ ದೇವರ ಪ್ರೀತಿಯನ್ನ ಗಮನಿಸಿದನು. And he saw the act of giving to God. ದೇವರಿಗಾಗಿ ಕೊಡುವಂತ ಕಾರ್ಯವನ್ನ ಅಲ್ಲಿ ಗಮನಿಸಿದನು. He saw unselfishness. ಅಲ್ಲಿ ನಿಸ್ವಾರ್ಥತೆಯನ್ನ ಗಮನಿಸಿದನು. So in narrating this incident, Jesus is trying to bring out this character in us. ಈ ಸಂಗತಿಯನ್ನ ಗಮನಿಸುವಾಗ ಕ್ರಿಸ್ತನು ನಮಗೆ ಆ ಗುಣಾತಿಶಯಗಳನ್ನ ತರಲು ಇಚ್ಛಿಸುವಂತವನಾಗಿದ್ದಾನೆ. So when we talk about this, whether during offering time or whether it's a message, we are actually looking at what character this poor widow had that we must develop. ಈ ಬಡ ವಿಧವೆಯ ಜೀವಿತದನ್ನ ನಾವು ಗಮನಿಸುವಾಗ, ಕೊಡುವುದರ ವಿಷಯದಲ್ಲಾಗಲಿ ಬೋಧಿಸುವುದರಲ್ಲಾಗಿ ನೋಡುವಾಗ ಆಕೆಯ ಮನಸ್ಸು ಹೇಗಿತ್ತು ಎಂಬುದನ್ನ ನಾವು ಗಮನಿಸಬೇಕಾಗಿದೆ. So Jesus is actually putting before us what qualities we must develop in hearing the story. ಈ ಕಥೆಯನ್ನ ಕೇಳುವಾಗ ನಮ್ಮಲ್ಲಿ ಎಂತ ಒಂದು ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆಂಬುದನ್ನು ನಾವು ಗಮನಿಸಬೇಕಾಗಿದೆ. Okay, so we see character development is very much necessary for our salvation. ನಾವು ನೋಡುವಂತರಾಗಿದ್ದೇವೆ, ನಮ್ಮ ರಕ್ಷಣೆಗಾಗಿ ನಮ್ಮ ಗುಣಾತಿಶಯಗಳನ್ನ ಸರಿಪಡಿಸಿಕೊಳ್ಳಬೇಕಾದದ್ದು ಅತ್ಯವಶ್ಯವಾಗಿದೆ. Okay, second point is our capacity to know God. ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನನ್ನ ಅರಿಯಲು ಬೇಕಾದಂತ ನಮ್ಮ ಶಕ್ತಿ. Okay, when we look at Jesus here, Jesus is telling the story about the widow, but we need to look at Jesus here. ಇಲ್ಲಿ ಕ್ರಿಸ್ತನು ಬಡವಿದೆಯ ಬಗ್ಗೆ ತಿಳಿಸುವುದಾದರೆ ನಾವು ಕ್ರಿಸ್ತನ ಕಡೆಗೆ ಗಮನ ಹರಿಸಬೇಕಾಗಿದೆ. We get a glimpse of what God looks in us. ದೇವರು ನಮ್ಮಿಂದ ಏನನ್ನ ಎದುರು ನೋಡ್ತಿದ್ದಾನೆಂಬುದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳಬೇಕಾಗಿದೆ. We see that God is not impressed with our outward shows. ಹೊರಗಿನ ತೋರಿಕೆಯನ್ನ ದೇವರು ನಮ್ಮಿಂದ ಬಯಸುವುದಿಲ್ಲ. He is looking at what our motives are and what our actions are. ನಮ್ಮಲ್ಲಿರುವಂತಹ ಉದ್ದೇಶ ಹಾಗೂ ಪ್ರಕ್ರಿಯೆಗಳನ್ನ ದೇವರು ಎದುರು ನೋಡುವಂತವರಾಗಿದ್ದಾನೆ. He very much recognizes selfishness and love also. ದೇವರು ಆ ಸ್ವಾರ್ಥವನ್ನು ಪ್ರೀತಿಯನ್ನು ಗಮನಿಸುವಂತವರಾಗಿದ್ದಾರೆ. Okay. When he talks about the many rich people who gave so much, he's in fact pointing out to us, it's not in abundance of giving that we can impress God's heart. ಇಲ್ಲಿ ಶ್ರೀಮಂತರು ಹೆಚ್ಚಾಗಿ ಹಾಕುವುದನ್ನ ನೋಡುವಾಗ ಹೆಚ್ಚಾಗಿ ಕೊಡುವುದರಿಂದ ದೇವರನ್ನ ನಾವು ಘನಪಡಿಸಲಿಕ್ಕೆ ಆಗೋದಿಲ್ಲ ಎಂಬತಕ್ಕಂಥ ಸತ್ಯವನ್ನ ತಿಳಿಸ್ತಾರೆ. But God is looking for love that is followed by sacrifice. ಆದರೆ ದೇವರು ತ್ಯಾಗದ ಮುಖಾಂತರವಾಗಿ ಪ್ರೀತಿಯಿಂದ ಕೊಡುವಂತದ್ದನ್ನ ಇಚ್ಛಿಸುವಂತವರಾಗಿದ್ದಾರೆ.
that God would appreciate a heart that is self-denying more than the one who's trying to show off. ತೋರಿಕೆಗಾಗಿ ಕೊಡುವವರಿಗಿಂತ ಹೃದಯಪೂರ್ವಕವಾಗಿ ಕೊಡುವಂತದ್ದನ್ನ ದೇವರು ಬಯಸುವಂತವರಾಗಿದ್ದಾರೆ. So we get a glimpse of what kind of person God is. ಇಲ್ಲಿ ನಾವು ನೋಡ್ತೇವೆ ದೇವರು ಎಂಥವನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. So this is very important because in John chapter 17 verse 3 it says, eternal life is to know God. ಇದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂಬುದಾಗಿ ಹೇಳುವಾಗ ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ, ದೇವರನ್ನ ಅರಿಯುವಂತದ್ದು ಶ್ರೇಷ್ಠ ಎಂಬುದಾಗಿ. Okay. Now the third essential thing we said is it should increase. Jesus always focused on increasing our efficiency to do good. ಮೂರನೇದಾಗಿ ನಾವು ನೋಡುವಾಗ ಒಳ್ಳೆಯದನ್ನ ಮಾಡುವಂತ ಸಾಮರ್ಥ್ಯವನ್ನ ಕ್ರಿಸ್ತನು ನಮ್ಮಲ್ಲಿ ಹೆಚ್ಚಾಗಿ ತುಂಬುವಂತ ಪ್ರಯತ್ನವನ್ನು ಮಾಡುವಂತವರಾಗಿದ್ದಾರೆ. Okay, we know whenever this story is read during offering or as a sermon, we see many people are prompted, I want to be like this poor widow, I want to give more. ಯಾವಾಗಲೇ ಆದರೂ ಕಾಣಿಕೆ ದಶಮಾಂಶಗಳನ್ನ ಕೊಡುವಂತ ಸಂದರ್ಭದಲ್ಲಿ ಈ ಕಥೆಯನ್ನ ಓದುವಾಗ ಅನೇಕರು ನಾವು ಅಂದುಕೊಳ್ತೇವೆ, ಈ ಬಡವೆ ವಿಧವೆಯ ಹಾಗೆ ನಾನು ಆಗಬೇಕು ಎಂಬುದಾಗಿ. So it will make us not selfish people, stingy people. It will make us generous, kind and loving people. ನಾವು ನೋಡ್ತೇವೆ ಜಿಪುಣತನದಿಂದ ಬದುಕುವಂತ ಸ್ವಾರ್ಥದ ಜನರಂತೆ ನಾವಾಗದೆ ಯಥಾರ್ಥವಾಗಿ ಉದಾರವಾಗಿ ಕೊಡುವಂತವರು ನಾವಾಗಬೇಕೆಂಬುದಾಗಿ. So we can see how Jesus is dealing with only essential things and nothing Jesus speaks is a waste. ದೇವರು ಮಾತಾಡುವಂತ ಸಂಗತಿಗಳು ಅತ್ಯವಶ್ಯಕವಾದವುಗಳೇ ಹೊರತು ಅದರಲ್ಲಿ ವ್ಯರ್ಥವಾದ ಕಾರ್ಯಗಳು ಯಾವುದು ಇರುವುದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. Many times when we read the Bible, we forget the most essential things that Jesus is trying to teach. ಅನೇಕ ಸಾರಿ ಸತ್ಯವೇದವನ್ನು ಓದುವಾಗ ಕ್ರಿಸ್ತನು ನಮಗೆ ತಿಳಿಸುವ ಅತಿ ಪ್ರಾಮುಖ್ಯವಾದ ಸಂಗತಿಗಳ ಬಗ್ಗೆ ನಾವು ಮರೆತು ಬಿಡ್ತೇವೆ. So Jesus focuses this and Sister Ellen White writes about it. ಯೇಸು ಸ್ವಾಮಿ ಈ ಕಥೆಯನ್ನು ಹೇಳುವಾಗ ಅದರ ಬಗ್ಗೆ ಶ್ರೀಮತಿ ವೈಟಮ್ನವರು ಹೇಳ್ತಾರೆ. So whether we are reading the Bible for ourselves or teaching others, we should always bring out what character people should have in them. ನಾವು ಸತ್ಯವೇದವನ್ನು ಓದುವಾಗಲೇ ಆಗಲಿ ಅಥವಾ ಇತರಿಗೆ ಬೋಧನೆ ಮಾಡುವಾಗಲೇ ಯೇಸು ಕ್ರಿಸ್ತನು ನಮ್ಮಲ್ಲಿ ಎಂತ ವಿಧವಾದಂತ ಗುಣಾತಿಶಯಗಳನ್ನ ನಮಗೆ ತರಲಿಕ್ಕೆ ಇಷ್ಟಪಡ್ತಾನೆ ಎಂಬುದನ್ನ ನಾವು ಗಮನಿಸಬೇಕಾಗಿದೆ. And we also should focus on how we can know God better and help others to know God better. ಆದುದರಿಂದ ನಾವು ಇದರಿಂದ ಹೆಚ್ಚಾಗಿ ನಾವು ಹೇಗೆ ದೇವರನ್ನ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಇತರರು ಸಹ ಹೇಗೆ ದೇವರನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ನಾವು ಕಾರ್ಯ ಮಾಡಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. And the most important is to know God is to love Him, and love is revealed in actions. ಈ ಸಂದರ್ಭದಲ್ಲಿ ನಾವು ಈ ಕಥೆ ಮುಖಾಂತರವಾಗಿ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿಸುವುದನ್ನ ಮತ್ತು ಪ್ರೀತಿಸುವಂತೆ ಕಾರ್ಯ ಮಾಡುವುದನ್ನ ನಾವು ಕಲಿಯಬೇಕಾಗಿದೆ. May God help us that whenever we read Bible or we have opportunity to share with someone God's word, we will try to highlight these 3 points so that others may catch a glimpse of what God is trying to tell them from the Bible. ಈ ಸಂಗತಿಗಳನ್ನ ಈ ಪಾಠದಿಂದ ನಾವು ಕಲಿಯಬೇಕಾದದ್ದು ಈ 3 ಸಂಗತಿಗಳನ್ನ ನಾವು ಕಲಿತು ಇತರರು ಕಲಿಯುವ ಹಾಗೆ ಮಾಡುವಂತ ಕಾರ್ಯಗಳನ್ನ ನಾವು ಅನುಸರಿಸಬೇಕಾಗಿದೆ. May God bless you. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಅತ್ಯುತ್ತಮವಾದಂತ ಪ್ರಸಂಗಕ್ಕಾಗಿ ದೇವರ ವಾಕ್ಯಕ್ಕಾಗಿ ಹಿರಿಯರಾದಂತ ನಿಕ್ಷನ್ ಮೂಸಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಮಾತುಗಳನ್ನ ದೇವರ ಸಂದೇಶದ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾರೆ. ಈ 3 ಗುಣಾತಿಶಯಗಳನ್ನ ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ದೇವರು ತುಂಬಲು ದೇವರು ನಮ್ಮನ್ನ ಬಯಸುವಂತವನಾಗಿದ್ದಾನೆ. ಮತ್ತು ಆ ರೀತಿಯಾಗಿ ನಾವು ಜೀವಿಸುವಾಗ ಕ್ರಿಸ್ತನಿಗೆ ಹೆಚ್ಚಿನ ಮಹಿಮೆಯನ್ನು ಘನತೆಯನ್ನು ನಾವು ತರುವುದು ಮಾತ್ರವಲ್ಲದೆ ಅನೇಕ ಆತ್ಮಿಕ ಫಲವನ್ನ ಹೊಂದಿದವರಾಗಿ ಕ್ರಿಸ್ತನ ರಾಜ್ಯದಲ್ಲಿ ನಾವು ಸೇರುವಂತವರಾಗಿದ್ದೇವೆ. ಹಾಗಾಗುವಂತೆ
ಕರ್ತನು ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ವಿಶೇಷವಾಗಿ ಈ ಸಂದೇಶಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆಯೇ ದೇವರು ಅವರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತ್ಮೀಕವಾದಂತ ಬಲದಿಂದ ದೇವರ ವಾಕ್ಯವನ್ನು ಸಾರುತ್ತಾ ಆತನ ಸೇವೆ ಉಪಯೋಗಿಸುತ್ತಾ ದೇವರನ್ನು ಮಹಿಮೆ ಪಡಿಸುವ ಹಾಗೆ ಅಭಿವೃದ್ಧಿಪಡಿಸಿ ಆಶೀರ್ವದಿಸಿ ಮುನ್ನಡೆಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಸರ್, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಾನು ಒಂದು ವಿಜ್ಞಾಪನೆಗಳನ್ನ ಪಟ್ಟಿ ಮಾಡಿರುವುದರಿಂದ ಇಬ್ಬರು ಈ ಪ್ರಾರ್ಥನೆಗಳನ್ನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ನಮ್ಮ ಜೊತೆಯಲ್ಲಿ ಸಹೋದರಿ ಆನೆ ಅವರು ಇದ್ದಾರೆ. ಅವರು ಮೊದಲನೇ ಕೆಲವೊಂದು ವಿಷಯಗಳನ್ನ ಬರ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎರಡನೇದಾಗಿ ಹಿರಿಯರಾದಂತ ನಿಕ್ಷನ್ ಅವರು ಪ್ರಾರ್ಥನೆ ಮಾಡಬೇಕು. ಅವರು ಈ ವಿಜ್ಞಾಪನೆಗಳನ್ನ ನೀವು ಬರ್ಕೊಂಡು ಅವ್ರು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಾಧ್ಯವಾದ್ರೆ ಎಲ್ಲರೂ ಬರ್ಕೊಂಡ್ರೆ ನಾವು ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಸಮಯ ಸಿಕ್ಕಾಗ ಈ ವಿಷಯಗಳಿಗಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಲು ಅನುಕೂಲ ಆಗ್ತದೆ. ಅದರಿಂದ ಈ ಸಂಗತಿಗಳನ್ನ ದಯಮಾಡಿ ನೋಟ್ ಮಾಡ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಆನಿ ಅವರು ನೀವು ಮಾಡ್ಬೇಕಾದಂತ ಪ್ರಾರ್ಥನೆ ಹೀಗಿದೆ. ಮೊದಲನೇದಾಗಿ ನಾವು ದೇವರು ಈ ಮಕ್ಕಳ ವಿಷಯದಲ್ಲಿ ಅದ್ಭುತ ಮಾಡಿದ್ರಿಂದ ದೇವರಿಗೆ ನಾವು ವಂದನೆಗಳನ್ನ ಸಲ್ಲಿಸೋಣ. ಥ್ಯಾಂಕಿಂಗ್ ಗಾಡ್. ಯಾರಿಗೋಸ್ಕರ ಎಂಬುದಾಗಿ ಹೇಳುವಾಗ, ಪ್ರತ್ಯೇಕ್ ಮತ್ತು ಮಹಮ್ಮದಿ ಇವರು ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದಿ ಆರೋಗ್ಯವಂತರಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ವಂದನೆಗಳನ್ನ ಸಲ್ಲಿಸೋಣ. ಎರಡನೇದಾಗಿ ಆದ್ಯ ಈ ಮಗು ಮೈಸೂರು ಅಮೂಲ್ಯಳು ಅನಾಥಾಶ್ರಮದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು. ವೀಣಾ ವಾಸಿನಿ ಮತ್ತು ಕೃಷ್ಣ ಜೋಶಿ ಇವರು ಛತ್ತೀಸ್ಗಢದಲ್ಲಿ ಇರ್ತಕ್ಕಂಥವ್ರು. ಇವರು ಫಿಟ್ಸ್ ಕಾಯಿಲೆಯಿಂದ ಗುಣವಾಗಿದ್ದಾರೆ. ಇದಕ್ಕಾಗಿ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮಾಡುವ ಪ್ರಾರ್ಥನೆಯಿಂದ ಅನೇಕರು ಗುಣ ಹೊಂದಿದವರಾಗಿ ದೇವರನ್ನ ಆರಾಧಿಸುವಂತ ಸಂತೋಷದಿಂದ ಬದುಕುವಂತ ಅವಕಾಶಗಳನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ, ಮುಟ್ಟಿದ್ದಾನೆ, ಗುಣಪಡಿಸಿದ್ದಾನೆ. ಅವರೆಲ್ಲರಿಗೋಸ್ಕರ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾಲ್ಕನೇದಾಗಿ ಅನಾಥಾಶ್ರಮಗಳಿಗಾಗಿ, ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಯಲ್ಲಿರುವಂತ ಜನರಿಗಾಗಿ, ಎಲ್ಲ ಕಾಯಿಲೆಯವರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಯೌವನಸ್ಥ ಮಕ್ಕಳ ಉದ್ಯೋಗಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಈ 4-5 ವಿಷಯಗಳನ್ನ ಸಹೋದರಿ ಆನಿಯವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯರಾದಂತ ನಿಕ್ಷನ್ ಅವರು ತಾವು ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ, ಈ ವರ್ಷ ಕರ್ನಾಟಕದಲ್ಲಿ SSLC ಬೋರ್ಡ್ ಎಕ್ಸಾಮ್ ಮತ್ತು 7th ಸ್ಟ್ಯಾಂಡರ್ಡ್ ಮತ್ತು 8th ಸ್ಟ್ಯಾಂಡರ್ಡ್ ಕೂಡ ಬೋರ್ಡ್ ಎಕ್ಸಾಮ್ ಇದೆ. ಈ ಪರೀಕ್ಷೆಗಳನ್ನ ಬರೆಯುವಂತ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸದ್ಯದಲ್ಲಿ ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಬಹಳ ಆಗಿದೆ. ದುಡ್ಡು ಕೊಟ್ಟರು ಕೂಡ ನೀರು ಜನರಿಗೆ ಸಿಗಲಾರದಂತ ಪರಿಸ್ಥಿತಿ ಇದೆ. ಅದರಿಂದ ಬಹಳ ಜನರು ಕಷ್ಟಪಡ್ತಿದ್ದಾರೆ. ಕರ್ತನು ಈ ವಿಷಯದಲ್ಲಿ ವಿಶೇಷವಾಗಿ ಬೆಂಗಳೂರು ಪಟ್ಟಣಕ್ಕೆ ಕೃಪೆ ತೋರಿ ನೀರಿನ ವ್ಯವಸ್ಥೆ ಆಗುವಂತೆ ದೇವರು ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೂರನೇದಾಗಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ಬಾಳ್ತಿರುವಂತಹ ಈ 4 ಜನರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಸುಬ್ಬುರೆಡ್ಡಿ ಮಾಲೂರವರು, ವರಪ್ರಸಾದ್, ವನಿತಾ ಮತ್ತು ರಮ್ಯಾ ಇವರು ಈ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಕ್ಕಂಥವ್ರು. ಕ್ಯಾನ್ಸರ್ ಕಾಯಿಲೆಯಿಂದ ಬಾಳ್ತಕ್ಕಂಥ ಈ ವ್ಯಕ್ತಿಗಳಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಪುತ್ರ ಸಂತಾನಕ್ಕಾಗಿ, ಗರ್ಭಫಲಕ್ಕಾಗಿ ವಾಣಿ ಮತ್ತು ಜಾಸ್ಮಿನ್ ಈ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಒಂದು ದೇವರ ಆಲಯಕ್ಕಾಗಿ ರಮಣಾನಂದ ನಗರ ಸಭೆಯ ಸಭಿಕರು ಕಾಯುತ್ತಿದ್ದಾರೆ. ಅಲ್ಲಿ ಒಂದು ದೇವರ ಆಲಯ ಕಟ್ಟಲ್ಪಡಬೇಕಾಗಿದೆ.
ಅದಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಈ ವಿಷಯಗಳನ್ನ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡಬೇಕು. ಪಾಸ್ಟರ್, ಒಂದ್ ನಿಮಿಷ. ಚರ್ಚ್ ಎಲ್ಲಿ ಪಾಸ್ಟರ್? ರಮಣಾನಂದ ನಗರ. ರಮಣಾನಂದ ನಗರ ಇದು ತುಮಕೂರು ಜಿಲ್ಲೆಯ ಒಂದು ಸ್ಥಳ. ಓಕೆ ಪಾಸ್ಟರ್, ಕ್ಯಾನ್ಸರ್ಗೋಸ್ಕರ ಸುಬ್ಬುರೆಡ್ಡಿ, ವರಪ್ರಸಾದ್, ವನಿತಾ, ರಮ್ಯಾ. ವನಿತಾ. ಓಕೆ ಪಾಸ್ಟರ್. ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊ. Let's pray. Our most gracious, loving Heavenly Father, thank you, Lord, for this wonderful time and hour that you gave us to come before Thy presence, to seek your blessings, your love, your Holy Spirit, the forgiveness of sin, Lord. Thank you, Jesus, for waking all us up this beautiful morning to come before Thy presence, oh Father. Thank you, Jesus, for this wonderful, a new day, a new life, a new breath into your life, Lord Jesus. Thank you for your grace. Thank you for your mercy. Thank you for your unconditional love, Lord Jesus. Forgive us, Father, for hurting you, causing you pain after pain by our sins, Lord Jesus. We have pierced you much more what people pierced you, Lord Jesus. We've hurted you, Lord Father. Forgive all the sins that we have committed, Lord. Pour out your loving grace upon us, cleanses and purifies us through our blood. You have shed your blood, every drop of a blood, to come into our heart this day, to purify our soul, so that we may be an example, children. Give us all a great change in our life, oh Father. Thank you, Jesus, Lord. I come before thy presence to thank you for Pratik and Mohammed. They recovered from the cancer, Lord Jesus. What a wonderful blessings that you have given them. Help them to be a witness, children. Let them to come before thy presence to thank you, to praise you for another beautiful, blessed life that you have given them by recovering from cancer. Thank you and praise you, Father. Bless them and their families abundantly, Lord Jesus. I pray for Adaya, Amulya. I pray for Veena. Pray for Krishna, who's been recovered from Jesus, Lord Jesus. Yes, Father, this is another disease that can come anytime it wants to, Lord. You can control them, Father, because you are the mighty healer. You are a doctor. You have all the medicine in this world, oh Lord Jesus. Bless them abundantly and strengthen them. And thank you, Lord Jesus, that you will heal them this moment, this hour, this time, Lord Jesus. Thank you, Father. Thank you, Lord, for every sickness that you are the healer. There is so many sickness on this earth which have no medicine, Father. But Lord, you are a surgeon. You are a doctor. You are a mighty healer. You are carrying a precious name called Jesus, Father. What a powerful name. What a powerful Father you are, Lord. Thank you, Jesus. Praise you, Father in heaven. Pray for all the people who complete their education, who's completed their studies, who's completed their courses in their life, that they may find a suitable job to them, Father. Yes, Lord. It's so difficult these days to find the job, but there's nothing is impossible to you, Lord, because you are the powerful God. You are everything to us, Lord Jesus. Thank you, Father. Praise you, Lord Jesus, Father in heaven. Guide them and bless them with the respectable job, so that they may take care of their women family and be with them, Lord Jesus. Pray for all the people who are in the hospital, Lord Jesus. Father, dear God, we ask you that you inspire hope in during this trying time. Our spirits are worn and we are feeling heavy, Lord. We ask you now for the wisdom and peace to carry on, Lord. Please give us the gift of the recovery from every sickness. Give us the gift from the job-seeking people. Give us the gift that people all in the hospital be touched and healed, Lord. Help them to experience your Holy Spirit, Heavenly Father. We bring before you all these beautiful people who's been named, Lord Jesus. Be with them, Father. We need your divine healing, enfolding them in your loving arms, elevating their pain and restoring the strength, Lord. Your grace touch every part of the being, Father, bringing about the full recovery, the speedy recovery. We trust in your power, Lord, that you promise, knowing that the things are made whole in your hands, through your wounded hands, Father. I call on you right now in a very special way. It's through your power that we are
all created. Every breath we take, every morning we wake up, in every moment in an hour that we live under your power, Jesus. Father, I ask you now to touch each and every people on this earth, each and every people, every little children that we got the names here, Father. Pratik, Mohammadin, Aditya, Amulya, Veena, Krishna. They are recovered, Father. So many people, Lord, Lord, you can only certainly that. Fill them with your healing power of your spirit. Cast out anything that should not be in them, Lord. Mend what is broken. Root out any unproductive cells, Father. Open any blockage of any arteries and veins and rebuild any damaged areas, Father. Remove all the inflammation and cleanliness, any infection, oh Father. Let the warmth of your healing love pass through our body to make new and unhealthy, Father, areas that our body will function the way you created it to function. Restore them, Lord. We need your healing power, your mercy. Thank you, Jesus. Restore the full health in mind, body, and soul, that they may experience your Holy Spirit. They may come more close to thee and be an example children, because we push them through you, because you carry ourselves, Father. You have engraved us in our arm, in your palm, Lord Jesus. Thank you, Father. We submit all this under thy precious wounded feet, Father. You're underneath your mighty loving wings, Lord Jesus. The gentle heart, Father. Cleanse them, purify them. You're my Father, my Savior, my healer. You're our friend, Lord Jesus. We dwell within your gentle embrace. In Jesus' precious name I pray. Amen. Amen. Our merciful and loving Father in heaven, what a privilege, Lord, that we could come before your holy presence this morning. What a privilege, Lord, it is that we may call upon your precious name, your mighty name, your loving name, your blessed name. This morning, Father, we humbly surrender our hearts and our wills to you. Dear Father, while we bring our requests to you, the needs of various people, Lord, yet we want to admit we don't know what we should ask, that it may be according to your will. For Lord, your purposes are great, your ways are great, your ways are high and holy. Because Lord, you know the end from the beginning. Your love for every soul is so intense that you gave your life, you died for them. So dear Father, we bring this request that Lord, according to thy great will and purpose and thine infinite love for souls, we pray, Lord, that you'll do accordingly. Father in heaven, this morning, we want to thank you for all the students who are going to write the SLC exam and also the 7th and 8th standard students. Father, we want to bring them before you. I pray, Lord, that through this great need of having to study and perform well in their exam, I pray, Father, that they may also get ready for the greater exam of salvation. Father in heaven, we uplift all these children. Lord, if there's any way and means that these children can be reached with the love of Jesus and their need of salvation, I pray, Father, that you open a way. While they have the pressure of exams, Father, we want to uplift these children into your mighty hands. We pray, Father, that you surely please help them, Father. Give them grace to apply themselves and learn. And Lord, let your Holy Spirit work upon their hearts, enabling them to learn skills and abilities whereby they may prepare. And not only that, Lord, that they may also prepare for their lives, more important responsibilities. Give them grace to develop their character of being diligent in their studies, of applying and using their abilities to the best, and Lord, of also acquiring and achieving that which would be for your praise and glory, Father. Be with all the parents also, Father. Lord, I pray that you'll help the parents also through this need to turn to you, and Lord, to find in you the help they need, Father. Lord, we pray that these children may do well in their studies now and the days to come in thy service to do their very best. Father, help them, Lord, in their pursuit of academics,
But Lord, we also pray that all these children for whom we are mentioning now, Lord, we pray that you will work out their salvation. You'll give them an opportunity to know Jesus. Father, there's water scarcity in Bangalore. The city has expanded beyond. And Lord, with all the people there, and water scarcity is going to be a big trouble for them. Lord, please, Lord, according to your will, please open ways and means so that, Father, they may have sufficient water. If there be need of rain, if it be consistent with your will, please, Lord, pour forth rain upon the city. We pray, Father, that you'll provide this water so that, Lord, people may not suffer, Lord. Lord, if it is your will that they should leave the city and go out, we pray, Father, that you'll prepare a way for them. You'll direct them. Because, Lord, in the spirit of prophecy, you warned that the cities are going to be hotbed of vice. Many wicked things are going to be learned by children in the cities. And Lord, the cities are also going to be the places where your judgments will be poured out. Many calamities will take place. We pray, Father, that you touch the hearts of people, that you direct them, Father. But we definitely pray, Father, please provide water. And Lord, let your will prevail. Lord, we also pray, Lord, for Subbu Reddy, Pastor Varaprasad, and Sister Ramya, and also Vanita, who are suffering from cancer. Dear Father, this disease has become so prevalent in India now. We pray, Father, that you have mercy upon these souls. Lord, please reach out to them. Be gracious unto them. While they go through this dreaded disease, as they contemplate their present life and the bleak future, Lord, we uplift them to you. Father, may this sickness turn for their good and for the great glory of your holy name. Lord, we submit them into your hands. We don't know, Lord, what is best for them, but you have their best at heart. Please reach out to them, touch them, give them grace and strength for each day. Lord, quieten all their fears. Please draw close to them. And Lord, please help them, Lord, to look up to you and to Jesus and to put their trust in him, Father. Lord, we pray if there's any means, Lord, that they may learn and Lord, and learn about the ways to preserve good health and to prevent disease, we pray, Father, that you'll open a door of mercy for them. We also pray, Father, Lord, you are able, Lord, to touch and heal them because you are the great physician. You are, Lord, the doctor of doctors. With you, nothing is impossible, Lord. Lord Jesus, while you were on this earth, you touched and healed so many people. Lord, we believe if you are willing, you can definitely heal all these people. We bring them to thy throne of mercy and grace. We bring them, Lord, to thy throne of love. And Lord, we submit them to you. And we know, Lord, whatever is best for them, you will definitely do. We also pray, Lord, for Mr. Vani and Sister Jasmine, who are looking for who want to have children. We commit them into your hands, Father. Lord, we pray like Hannah, Lord, that they may consecrate their lives as they desire for a child and give themselves in commitment to you so that, Lord, they may bring up the child, Lord, according to your will. Father, we don't know what is your plan for them, but we uplift them to you. I pray, Father, may this great need in their life lead them to commit their lives to Jesus and choose to live for him, Father. Lord, please have mercy on them. We pray, Father, that you will intervene in their life. And if it be consistent with your will, please give them, Lord, the children that they so much desire. Lord, we also pray that Lord, you will intervene in the matter of the church at Ramananda Nagar. Father, as the members don't have a church, a place to gather and worship you and call upon your name,
Father, we pray that you'll open doors and means, that you'll move upon the hearts of your people, that Lord, you'll provide for yourself a place, a dedicated place where people may gather and worship you. Dear Father, we ask, Lord, that you will bless, Lord, your people in different places. And as this need is being shared, Lord, we pray that you'll also touch the hearts of the members, Lord, that when they have this building, that it's not the building that forms the church, but it is the people. We pray for all the members in this church, Father. Please pour out your grace, send forth your Holy Spirit into their heart. And please, Lord, you revive them, draw them close to you. I pray, Father, that they may be truly your church, that they may, Lord, live for Jesus and to minister to others, Father. Please, Lord, Father, do wonderfully, marvelously. And Lord, please, let, Lord, there be a place which will be a shining light for thee. We pray, Father, that you bring means, Father, so that this church will be built soon. And Lord, it may be a blessing to all the members, and many more members may be added to this church, Father. Lord, we lay all our requests at your feet. Lord, you're from above. You know the end from the beginning. You know every heart, every thought, every motive. As we uplift all these needs and desires to you, Father, we pray, Lord, that according to your great mercy, according to your great compassion and goodness of heart, please reach out to every person that we have prayed for. Lord, touch them. Lord, fill them with your Holy Spirit. Let your grace flow through their lives. Lord, please give them another evidence of your great goodness and kindness and mercy and compassion for these individuals. Lord, do wonderfully. Lord, we pray that you'll answer our prayer, that your name alone may be glorified and honored and lifted up. That, Father, that all may know that you alone are God. There's none besides you. We thank you, Father, for hearing our prayer. In Jesus' name we pray. Amen. ಆಮೆನ್. ಉತ್ತಮವಾದ ಪ್ರಾರ್ಥನೆಗಳಿಗಾಗಿ ಈ ಸಹೋದರಿ ಆನೆಯವರಿಗೆ ಮತ್ತು ಹಿರಿಯರಾದಂತ ನಿಕ್ಸನ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪ್ರಾರ್ಥನೆಗಳಿಗಾಗಿ ಯಾವಾಗಲೂ ನಾವು ನೆನೆಸ್ಕೊಳ್ಳೋಣ. ಮತ್ತು ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗುವಾಗ ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಮುಕ್ತಾಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಮ್ಮನ್ನ ನಿನ್ನ ಪಾದ ಸನ್ನಿಧಾನದಲ್ಲಿ ಹಸುರಸುರಾಗಿ ಕೂಡಿ ಬರುವಂತೆ ಎಚ್ಚರಪಡಿಸಿ ಸ್ತುತಿಸಿ ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಈ ಲೋಕದಲ್ಲಿ ನೀನು ವಾಸಿಸುತ್ತಿದ್ದಾಗ ಏಕಾಂತವಾಗಿ ಈ ಭೂಮಿ ಮೇಲೆ ನಡೀತಿರುವ ಪ್ರತಿಯೊಂದು ಕಾರ್ಯಗಳಿಗಾಗಿ ನೀನು ಪ್ರಾರ್ಥಿಸುತ್ತಾ ಇದ್ದೆ ಸ್ವಾಮಿ. ಪ್ರತಿಯೊಬ್ಬ ದೇವರ ಮಗಳ ಭವಿಷ್ಯಕ್ಕಾಗಿ, ಪ್ರತಿಯೊಬ್ಬ ಮಾನವನ ಹಿತಕ್ಕಾಗಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಎದುರಾಗುವಂತ ಕಷ್ಟ, ಸಂಕಟ, ಹಿಂಸೆ, ನೋವು, ದುಃಖಗಳಿಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ಹೋರಾಟವನ್ನ ನೀನು ಮಾಡುತ್ತಾ ಇದ್ದಿ ಸ್ವಾಮಿ. ಅದೇ ಆಶೀರ್ವಾದವನ್ನ ಈ ಪ್ರಾರ್ಥನಾ ಕೂಟದ ಮುಖಾಂತರವಾಗಿ ಈ ಲೋಕಕ್ಕೆ ತರಲು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ ತಂದೆ, ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನು ಕೂಡಿ ಬಂದಿರುವಂತೆ ಎಲ್ಲಾ ನಿನ್ನ ಪ್ರಿಯರೊಂದಿಗೆ, ಅವರ ಕುಟುಂಬ ಮಕ್ಕಳೊಂದಿಗೆ ಇರಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಾವು ಮಾಡುವಂತ ಪ್ರಾರ್ಥನೆಗಳು ವ್ಯರ್ಥವಾಗದೆ ಎಲ್ಲವೂ ಸ್ವಾಮಿ ಆಶೀರ್ವದಿಸಲ್ಪಟ್ಟು ಈ ಭೂಮಿಗೆ ಆಶೀರ್ವಾದವನ್ನ ತರುವಂತೆ ಪ್ರಾರ್ಥಿಸುವಂತ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಸ್ವಾಮಿ ನಿನ್ನಿಂದ ಆಶೀರ್ವದಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಗುಣ ಹೊಂದುವಂತೆ ಕಾರ್ಯ ಮಾಡು, ಬಿಡುಗಡೆ ಹೊಂದುವಂತೆ ಕೃಪೆ ತೋರು, ಕಷ್ಟ ಸಂಕಟಗಳು ಪರಿಹಾರವಾಗುವಂತೆ ಕೃಪೆ ತೋರು. ಯಾವ ಆಶೆ ಆಕಾಂಕ್ಷೆಗಳಿಂದ ನಿರೀಕ್ಷೆ ಉಳ್ಳವರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಈ ಮೊರೆಯನ್ನ ಇಡುತ್ತಾರೋ ಅವರೆಲ್ಲರ ಕೊರತೆಗಳನ್ನ ನೀನು ನೀಗಿಸಿ, ಅವರೆಲ್ಲರ ಇಷ್ಟಾರ್ಥಗಳನ್ನ ನೆರವೇರಿಸಿ, ಪ್ರತಿಯೊಬ್ಬರ ಅವಶ್ಯಕತೆಗಳನ್ನ ಪೂರೈಸಿ
ಕೇಡಿನಿಂದ ತಪ್ಪಿಸಿ ನಿತ್ಯ ಜೀವಕ್ಕಾಗಿ ನಿನ್ನ ಪ್ರೀತಿಯಲ್ಲಿ ಸಮೃದ್ಧಿಯಾಗಿ ನಡೆಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಬೆಳಿಗ್ಗೆ ಮಾಡಿದಂತೆ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಸಾನ್ನಿಧ್ಯದಲ್ಲಿ ನೆನಪಿಗೆ ಬರಲಿ ಮತ್ತು ನಿನ್ನ ಕೃಪೆಯಿಂದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಪರಲೋಕದಿಂದ ಅನುಗ್ರಹಿಸಿ ಈ ಎಲ್ಲಾ ಸಂಕಷ್ಟದಿಂದ ಜನರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಪ್ರಾರ್ಥಿಸುತ್ತಿರುವಂತಹ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನಿನ ಕೃಪೆ ನಮ್ಮೆಲ್ಲರ ಮೇಲಿರ್ಲಿ, ಈ ಕಾರ್ಯಕ್ರಮದ ಮೇಲಿರ್ಲಿ, ಭಾಗವಹಿಸುವಂತ ಕೇಳುವಂತ ಪ್ರತಿಯೊಬ್ಬರ ಮೇಲಿರ್ಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಕೃಪೆ ಬೇಡ್ತೀವಿ ಸ್ವಾಮಿ. ಸಹೋದರ ಪ್ರೇಮನಾಥ್ ಕೋಲ್ಕರ್ ಸಾಲರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದ ತುಂಬಿಸು, ಎಲ್ಲ ಕೊರತೆಗಳನ್ನ ನೀಗಿಸು, ಕೇಡಿನಿಂದ ತಪ್ಪಿಸು, ನೀತಿಯ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಅವರ ಪ್ರಿಯ ಮಕ್ಕಳಾದಂತ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರ ಕುಟುಂಬವನ್ನ ಸರಿಪಡಿಸು, ಅವ್ರ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಪ್ರೀತಿಯನ್ನು ತಂದು ಆಗಬಹುದಾದಂತ ದುರಂತದಿಂದ ಅವ್ರನ್ನ ತಪ್ಪಿಸಿ ಕುಟುಂಬವಾಗಿ ರಕ್ಷಿಸಲ್ಪಡುವಂತೆ ನಿನ್ನ ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ಸಹಾಯ ಮಾಡು. ಮಗಳಾದಂತ ಕಾವ್ಯಗಳಿಗೋಸ್ಕರ ಪ್ರಾರ್ಥನೆ. ಮಗಳ ಕುಟುಂಬವನ್ನ ಸರಿಪಡಿಸು, ಮತ್ತೆ ಅವರು ಒಂದಾಗಿ ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆ ಕೃಪೆ ತೋರಿಸು. ಹಾಗೆ ಕರ್ತನೆ, ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಹಿರಿಯರಂತ ಸಹೋದರಿ ಆನೆಯವ್ರಿಗೋಸ್ಕರ ಪ್ರಾರ್ಥನೆ. ಅವ್ರು ಮಾಡುವಂತ ಸೇವೆಯನ್ನ, ಅವರ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು, ಅಭಿವೃದ್ಧಿಪಡಿಸು. ನಿನ್ನ ಘನವುಳ್ಳ ಸೇವೆಯಲ್ಲಿ ಆತ್ಮಿಕ ವರಗಳಿಂದ ತುಂಬಿಸಿ ಅವರ ಕುಟುಂಬದಲ್ಲಿ ಎಲ್ಲಾ ನಿನ್ನ ಕೃಪೆಯನ್ನ, ಆಶೀರ್ವಾದಗಳನ್ನ ಹೇರಳವಾಗಿ ದಯಪಾಲಿಸಿ, ಯಜಮಾನರ ಜೊತೆಗೂ ತಾಯಿಯ ಜೊತೆಗೂ ನೀನಿದ್ದು ಸುರಕ್ಷತೆಯನ್ನು, ಸುಕ್ಷೇಮವನ್ನು ತುಂಬಿ ನಿನ್ನ ನಾಮದ ಘನತೆಗಾಗಿ ಅಭಿವೃದ್ಧಿ ಪಡಿಸುತ್ತಾ ಅವರಿರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಡೆಸಬೇಕೆಂಬ ಬೇಡ್ತೇನೆ ಸ್ವಾಮಿ. ಹಿರಿಯರಾದಂತ ಇಲ್ಲಿ ನಮ್ಮವ್ರನ್ನ ಆಶೀರ್ವದಿಸು, ನಮ್ಮ ಮಕ್ಕಳನ್ನ ಆಶೀರ್ವದಿಸು, ಅವ್ರು ಕೊಟ್ಟಂತಹ ಸೊಸೆಯಂದನ್ನ ಆಶೀರ್ವದಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಇನ್ನು ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ನಿನ್ನ ಸೇವೆಯಲ್ಲಿ ಅವ್ರನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಹಿರಿಯರಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆ ಅವರ ಮೇಲಿರಲಿ. ಅವ್ರ ಮಕ್ಕಳನ್ನ, ಮೊಮ್ಮಗನನ್ನ ಆಶೀರ್ವದಿಸು, ಪ್ರಿನ್ಸ್ ಅವರನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು, ನೆಮ್ಮದಿಯ ಕಾಲಗಳನ್ನು ಕೊಡು, ಸೇವೆ ಮಾಡಲು ಅನುಕೂಲ ಮಾಡಿಕೊಡು, ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಬೆಳಿಗ್ಗೆ ಕರ್ತನೆ ಹಿರಿಯರಂತ ನಿಕ್ಷನ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರು ಮಾಡ್ತಿರುವಂತ ಸೇವೆಗಾಗಿ ಸ್ತೋತ್ರ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ಘನವುಳ್ಳ ನಾಮದ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ, ಸೇವೆ ಮಾಡುವಂತೆ ಎಲ್ಲಾ ವಿಷಯದಲ್ಲೂ ಪರಾಮರ್ಶಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ಇರುವಂತಹ ಸ್ಥಳದಲ್ಲಿ ಅವರು ಮಾಡುವಂತ ಸೇವೆಯಲ್ಲಿ ನಿನ್ನ ಪ್ರಸನ್ನತೆ ನೀರಿಸಿ, ಕೊಡುವ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಇನ್ನಷ್ಟು ನಿನ್ನ ಸೇವೆಯಲ್ಲಿ ಅವ್ರನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಂಡು ನೀನು ಮಹಿಮೆ ಹೊಂದುತ್ತಾ ಬರಬೇಕೆಂದು ಬೇಡ್ತೇನೆ ಸ್ವಾಮಿ. ಅವ್ರಿಗೆ ಬೇಕಾದ ಆರೋಗ್ಯ ಸುಕ್ಷೇಮಗಳನ್ನು ದಯಪಾಲಿಸು, ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಅವ್ರನ್ನ ಆಶೀರ್ವದಿಸಿ ಉಪಯೋಗಿಸ್ಕೊ ಸ್ವಾಮಿ. ಈ ದಿನದ ತಂದಂತ ಸಂದೇಶಕ್ಕಾಗಿ ಸ್ತೋತ್ರ. ಕೇಳುವಂತ ಪ್ರತಿಯೊಬ್ಬ ಮಗಳನ್ನ ಆಶೀರ್ವದಿಸಿ ಆತ್ಮಿಕ ಬಾಲದಿಂದ ತುಂಬಿಸಬೇಕೆಂಬ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರಿ ರಾಜೇಶ್ವರಿಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ, ಮಾಡುವಂತ ಸೇವೆಗೋಸ್ಕರ ಪ್ರಾರ್ಥನೆ. ಅವ್ರನ್ನ ಮುಟ್ಟಪ್ಪ, ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಎಲ್ಲ ಕೊರತೆಗಳನ್ನ ನೀಗಿಸು, ಅವ್ರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ ಸದುತ್ತರವನ್ನ ದಯಪಾಲಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಬಲವನ್ನ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆಯಲ್ಲಿ ಮಗಳನ್ನು ಉಪಯೋಗಿಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಬೆಳಿಗ್ಗೆ ಕರ್ತನೆ ಸಹೋದರ ಸುರೇಶ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗಿರ್ತಕ್ಕಂಥ ಕಾಯಿಲೆನ ವಾಸಿ ಮಾಡು, ಅವ್ರಿಗಿರ್ತಕ್ಕಂಥ ಬಲಹೀನತೆಯನ್ನು ತೆಗೆದು ಹಾಕು, ಅವ್ರಿಗೆ ಬೇಕಾದ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನು ಕೊಡು. ತಕ್ಕ ಕಾಲದಲ್ಲಿ ಬೇಕಾದಂತ ಎಲ್ಲಾ ಸಹಾಯಗಳನ್ನ ಅವ್ರಿಗೆ ಒದಗಿಸಿಕೊಟ್ಟು ಕೊರತೆ ಇಲ್ಲದೆ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ಅವರಿರುವಂತಹ ಸ್ಥಳದಲ್ಲಿ ನಿನ್ನನ್ನು ಘನಪಡಿಸುವಂತೆ, ಅನೇಕರಿಗೆ ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತನೆ, ನಿನ್ನ ಪ್ರಸನ್ನತೆ ಅವರೊಂದಿಗೆ ಇರ್ಲಿ ಕರ್ತನೆ. ಇಂಥ ಎಷ್ಟೋ ಮಕ್ಕಳು ದಿನನಿತ್ಯವೂ ಹಂಬಲಿಸುತ್ತಾರೆ. ಎಲ್ಲರ ಜೊತೆಗಿದ್ದು ಅವ್ರ ಇಷ್ಟಾರ್ಥಗಳನ್ನ ನೀಗಿಸಿ, ಅವ್ರ ಕೊರತೆಗಳನ್ನ ನೀಗಿಸಿ ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡಬೇಕು ಅಂತ ಬೇಡ್ತೇನೆ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಎಲ್ಲ ಕುಟುಂಬಗಳನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನನ್ನನ್ನು, ಕುಟುಂಬ ಮಕ್ಕಳನ್ನು, ಮಾಡುವಂತ ಸೇವೆಯನ್ನು, ಕೆಲಸ ಕಾರ್ಯಗಳನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಕುಟುಂಬದಲ್ಲಿ ನಮ್ಮ ಒಟ್ಟಿಗಿದ್ದು ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಬಂದದಕ್ಕಾಗಿ ಸ್ತೋತ್ರ. ಹೆಚ್ಚಿನ ಆಶೀರ್ವಾದಗಳೊಂದಿಗೆ ಕೈ ಹಿಡಿದು ಮುನ್ನಡೆಸು. ಈ ಕಾರ್ಯಕ್ರಮವನ್ನು ಆಶ್ರಯಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಸ್ವಾಮಿ, ನಿನ್ನ ಬರೋಣದ ತನಕ ನಿನ್ನ ಸೇವೆಯಲ್ಲಿ ನಿರತರಾಗುವಂತೆ ಕಾರ್ಯ. ಎಲ್ಲ ಘನ ಮಾನ ಮಹಿಮೆ ನಿನಗಾಗಲಿ. ಈ ದಿನವನ್ನು ಆಶ್ವಾಸುತ್ತಂದೆ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ್ದ
ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿನಿಂದ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವೂ ತಲೆಬಾಗಿ ಬಂದಿರುವಂತ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಸ್ವಾಮಿ ವಾಕ್ಯವನ್ನ ಕೇಳುವಂತ ಈ ಕಾರ್ಯಕ್ರಮವನ್ನ ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ, ಹಾಗೂ ಸ್ವಾಮಿ ನಿನ್ನನ್ನು ಪ್ರೀತಿಸಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸಲು ಮನಸ್ಸು ಮಾಡುವ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಸದಾ ಕಾಲ ಇಂದು ಎಂದು ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕಳೆಯಲು ತಾವೆಲ್ಲರೂ ಕೂಡಿ ಬಂದದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಉತ್ತಮವಾದ ಸಂದೇಶವನ್ನ ನೀಡಿದಂತ ಹಿರಿಯರಂತ ನಿಕ್ಷನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಹಾನಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ದೇವ ಮಂದಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ದೇವರ ಕೃಪಾಹಸ್ತಕ್ಕೆ ಈ ದಿನವನ್ನು ಒಪ್ಪಿಸಿಕೊಡ್ತೇನೆ. ಕರ್ತನು ನಮ್ಮೊಂದಿಗಿರಲಿ. ನಾವು ಮಾಡುವಂತ ಪ್ರತಿಯೊಂದು ಸೇವೆ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನ ಕೋರುತ್ತಾ ಈ ಕೂಟದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದಗಳು ಪಾಸ್ಟರ್. ಧನ್ಯವಾದಗಳು ನಿಮಗೂ ಕೂಡ. ಉತ್ತಮವಾದ ಸಂದೇಶ ಕೊಟ್ಟಿದ್ದೀರ ಮುಂಜಾನೆಯಲ್ಲಿ. ದೇವರು ನಿಮ್ಮನ್ನ ನಮಗೆ ತಿಳಿಸಿಕೊಟ್ಟಂತ ಬೋಧಕರನ್ನು ಕೂಡ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ.